ಫಸ್ಟ್ ಥಿಂಗ್ ಕಟ್ ಶಾಟು, ಸ್ಟ್ರೈಟ್ ಬ್ಯಾಟೆಡ್ ಶಾಟ, ಕ್ರಾಸ್ ಬ್ಯಾಟೆಡ್ ಶಾಟ. ಇನ್ನೊಂದು ಕ್ವಶನು, ಸೊ ಕಟ್ ಶಾಟು ಟಾಪ್ ಆ್ಯಂಡ್ ಶಾಟ ಅಥವಾ ಬಾಟಮ್ ಆ್ಯಂಡ್ ಶಾಟ? ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ, ಈಗಲೇ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್ಸ್. ಸೊ ಇವತ್ತು ಹೋಗ್ತಿರೋದು ನಾವು ಕಟ್ ಶಾಟ್ಗೆ. ಸೊ ಫಸ್ಟ್ ಥಿಂಗು ಕಟ್ ಶಾಟ್ಗೆ ಅಂತ ಬಂದಾಗ ಸ್ಕ್ವೈರ್ ಕಟ್ಟು, ಲೇಟ್ ಕಟ್ಟು, ಅಪ್ಪರ್ ಕಟ್ ಅಂತ ಇದೆ. ಸೊ ಮೂರಕ್ಕೆ ಆದಂಥ ಸ್ಮಾಲ್ ಟೆಕ್ನಿಕ್ ಹಾಗೆ ಸ್ಕಿಲ್ಸ್ನ ಯೂಸ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋದಾದರೆ ಇಲ್ಲಿ ಲೇಟ್ ಅಂದರೆ ಲೇಟಾಗಿ ಆಡೋವಂಥದ್ದು. ಮೋಸ್ಟ್ ಆಫ್ ದ ಟೈಮ್ಸು ನಮಗೆ ಬಾಡಿ ಹತ್ರ ಇರೋವಂಥದ್ದು. ಬಾಡಿ ಹತ್ರ ಇದ್ದಾಗ ಲೇಟಾಗಿ ಆಡೋದಕ್ಕೆ ಅದನ್ನು ಲೇಟ್ ಕಟ್ ಅಂತಾರೆ. ಇನ್ನು ಕನ್ವೆನ್ಷನಲ್ಲು ಅಥವಾ ಸ್ಕ್ವೈರ್ ಕಟ್ ಅಂದರೆ ಯಾಕೆ ಹೇಳ್ತಾರೆ ಅಂದರೆ ಸ್ಕ್ವೈರಾಗಿ ಹೊಡಿತಿರೋದ್ರಿಂದ, ನಮ್ಮ ವಿಕೆಟಿಂದ ಸ್ಕ್ವೈರಾಗಿ ಹೊಡಿತಿರೋದ್ರಿಂದ ಸ್ಕ್ವೈರ್ ಕಟ್ ಅಂತೀವಿ. ಸ್ಕ್ವೈರ್ ಕಟ್ ಏನಿದೆ ಅದು ಬಾಲ್ ಪಿಚಿಂಗ್ ಶಾಟು ಸ್ವಲ್ಪ ಆಚೆ ಇರಬೇಕಾಗುತ್ತೆ. ನಮಗೆ ಕೈನ ರೂವ್ ಮಾಡೋದಕ್ಕೆ, ಫುಲ್ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಅವಕಾಶ ಸಿಗಬೇಕಾಗುತ್ತೆ. ಸೊ ಡೀಟೇಲ್ಗೆ ಅಲ್ಲಿ ಬರ್ತೀನಿ. ಇನ್ನು ಅಪ್ಪರ್ ಕಟ್ಟು ಶಾರ್ಟ್ ಆಫ್ ಗುಡ್ ಲೆಂತು ಕಟ್ ಶಾಟ್ಗಾದರೆ ಇನ್ನು ಬೌನ್ಸರ್ ಲೆವೆಲ್ಗಿರುವಂಥ ಬಾಲು ಔಟ್ಸೈಡ್ ಆಫು, ಆಬ್ವಿಯಸ್ಲಿ ಬೌನ್ಸರ್ ಮಿಸ್ ಮಾಡಿದಾಗ ಬೌಲರು ನಮಗೆ ಸಿಗುವಂಥದ್ದು ಅಪ್ಪರ್ ಕಟ್ಟು ಇರಲಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇಲ್ಲಿ ನಾವು ಲೇಟಾಗಿ ಆಡಬೇಕಾಗುತ್ತೆ. ಇಲ್ಲಿ ಹೊಡೆಯೋಕ್ಕಾಗೋದಿಲ್ಲ. ನಾವು ಇಲ್ಲಿ ನಮ್ಮ ಬಾಲ್ನ ನಮ್ಮನ್ನು ಪಾಸ್ ಮಾಡಿದ್ಮೇಲೆ ನಾವು ಸುಮ್ಮನೆ ಗೈಡ್ ಮಾಡೋದು ಅಪ್ಪರ್ ಕಟ್ಟು. ಅಬೌವ್ ನನ್ನ ಹೆಡ್ ಹೈಟ್ ಮೇಲೆ ನನ್ನ ಅಪ್ಪರ್ ಕಟ್ ಹೋಗುತ್ತೆ. ಇನ್ನು ಪ್ರತಿಯೊಂದಕ್ಕೂ ಡೀಟೇಲಿಂಗ್ಗೆ ಅಂತ ಬಂದರೆ, ಈಗ ಫಸ್ಟ್ ಥಿಂಗ್ ಕಟ್ ಶಾಟು, ಸ್ಟ್ರೈಟ್ ಬ್ಯಾಟೆಡ್ ಶಾಟ, ಕ್ರಾಸ್ ಬ್ಯಾಟೆಡ್ ಶಾಟ. ಸೊ ತುಂಬ ಕನ್ಫ್ಯೂಷನ್ಸು ಅಥವಾ ರಾಂಗ್ಲಿ ಲೀಡೆಡ್ ಅಂದರೆ ಇದನ್ನು ಕ್ರಾಸ್ ಬ್ಯಾಟೆಡ್ ಶಾಟ್ ಅಂತಾರೆ. ಇಲ್ಲ, ಇದು ಕೂಡ ಸ್ಟ್ರೈಟ್ ಬ್ಯಾಟೆಡ್ ಶಾಟು. ಸ್ಟ್ರೈಟ್ ಬ್ಯಾಟ್ನ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ಪ್ಯಾರಲಲ್ ಲೈನ್ಸ್ ಟು ದ ಬಾಡಿ ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ದ ಬಾಡಿ ಅಂತ ಕರೀತಾರೆ. ಸೊ ಈ ಪೊಸಿಷನ್ ಕೂಡ ಸ್ಟ್ರೈಟ್ ಇದೆಯಲ್ವಾ, ಇದು ಸ್ಟ್ರೈಟ್ ಅಲ್ಲ, ಓಕೆ, ಬಟ್ ಇದು ಸ್ಟ್ರೈಟ್ ಆಗಿರಬೇಕಾಗುತ್ತೆ. ಸೊ ಹಾಗೆ ಫ್ರಂಟ್ ಫುಟಲ್ಲಿ ಕೂಡ ಪರ್ಪೆಂಡಿಕ್ಯುಲರ್ ಲೈನ್ಸ್ ಟು ದ ಬಾಡಿ, ನನಗೆ ಇದು ಸ್ಟ್ರೈಟ್ ಬ್ಯಾಟು, ಇದು ಕ್ರಾಸ್ ಬ್ಯಾಟ್ ಆಗುತ್ತೆ. ಹಾಗೆ ಫುಲ್ ಶಾಟ್ಗೂ ಅಷ್ಟೇ, ಇದು ಕೂಡ ಸ್ಟ್ರೈಟ್ ಬ್ಯಾಟೆಡ್ ಶಾಟೇ. ಹಿಂಗೆ ಹೋದರೆ ಕ್ರಾಸ್ ಹೋಗುತ್ತೆ ಅಷ್ಟೇ, ಬಟ್ ಇದು ಕೂಡ ಸ್ಟ್ರೈಟ್ ಬ್ಯಾಟೆಡ್ ಶಾಟೇ. ಸೊ ಇದು ಬಿಗ್ಗೆಸ್ಟ್ ಸೀಕ್ರೆಟು. ಒಂದು ಕಟ್ ಶಾಟ್ಗೆ ಅಂತ ಬಂದಾಗ ನೀವು ತಿಳ್ಕೊಬೇಕಾಗಿರೋದು ಕಟ್ ಶಾಟ್ ಕೂಡ ಸ್ಟ್ರೈಟ್ ಬ್ಯಾಟೆಡ್ ಶಾಟೇ. ಸೊ ಮೊದಲನೇದಾಗಿ ಲೇಟ್ ಕಟ್ ನೋಡೋದಾದರೆ, ನಾವು ಬಾಲು ನಮಗೆ ಗುಡ್ ಲೆಂತ್ ಏರಿಯಾದಲ್ಲಿ ಇನ್ ಸ್ವಿಂಗರ್ ಒಳಗೆ ಬಂತು ಲೇಟಾಗಿ ಆಡಿದ್ವಿ, ಅಥವಾ ನಾರ್ಮಲ್ ಬಾಲೇ ಲೇಟಾಗಿ ಆಲ್ಮೋಸ್ಟ್ ಇಲ್ಲಿ ಕನೆಕ್ಟ್ ಮಾಡಿರ್ತೀವಿ ಅಂದರೆ, ನಾವು ಸ್ಕ್ವೈರ್ ಡ್ರೈವ್ಗೆ ಇಲ್ಲಿ ಕನೆಕ್ಟ್ ಮಾಡಿದರೆ ನನ್ನ ಫ್ರಂಟ್ ಹಿಪ್ ಲೈನಲ್ಲಿ, ಅದೇ ನಾನು ಲೇಟ್ ಕಟ್ಗೆ ಅಂತ ಬಂದಾಗ ಇಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನನ್ನ ರೈಟ್ ಹಿಪ್ಪಿನ ಬಾಲ್ನ ಅಲೌ ಮಾಡಿ ನಾನು ಸುಮ್ಮನೆ ಗೈಡ್ ಮಾಡಬೇಕಾಗುತ್ತೆ. ಸೊ ಡಿಸ್ಟೆನ್ಸ್ ನೋಡಿ, ಸ್ಕ್ವೈರ್ ಕಟ್ಗೆ ಇಲ್ಲಿ ಇಂಪ್ಯಾಕ್ಟ್ ಮಾಡಿದ್ರೆ ನಾನು ಲೇಟ್ ಕಟ್ಗೆ ಕ್ಲೋಸ್ ಟು ದ ಬಾಡಿ ಇರೋದ್ರಿಂದ ಇಲ್ಲಿ ಇಂಪ್ಯಾಕ್ಟ್ ಮಾಡಿರ್ತೀನಿ, ಈ ಲೆವೆಲ್ಗೆ. ಸೊ ಇದು ಸ್ಮಾಲ್ ಡಿಫ್ರೆನ್ಸಸ್ಸು ನೀವು ತಿಳ್ಕೊಬೇಕಾಗಿತ್ತು. ಇನ್ನು ಸ್ಕ್ವೈರ್ ಕಟ್ಟು ಕನ್ವೆನ್ಷನಲ್ ಕಟ್ ಶಾಟು, ನಮಗೆ ಇಲ್ಲಿ ನಮ್ಮ ಕೈನ ಎಕ್ಸ್ಟೆಂಡ್ ಮಾಡೋದಕ್ಕೆ ಅವಕಾಶ ಸಿಗುವಷ್ಟು ದೂರ ಇರಬೇಕಾಗುತ್ತೆ ಬಾಲು. ಸ್ಕ್ವೈರ್ ಕಟ್ಗೆ ಅಂತ ಬಂದಾಗ ಸ್ವಲ್ಪ ಫೀಟ್ ಯೂಸ್ ಮಾಡಬೇಕಾಗುತ್ತೆ. ನಾವು ಜಾಸ್ತಿನೂ ತೊಗೊಂಡೋಗೋಕ್ಕಾಗಲ್ಲ ಅಥವಾ ತುಂಬ ಕಮ್ಮಿನೂ ಅಲ್ಲ. ನಮಗೆ ಡಿಸ್ಟೆನ್ಸು ಕವರ್ ಆಗಬೇಕು. ನಮಗೆ ಫುಲ್ ಆರ್ಮ್ ಎಕ್ಸ್ಟೆನ್ಷನ್ ಫೀಲ್ ಮಾಡೋದಕ್ಕೆ ನಮಗೆ ಜಾಗ ಸಿಗಬೇಕು. ಸೊ ಅಷ್ಟು ನಾವು ಫೀಟ್ನ ಯೂಸ್ ಮಾಡಬೇಕಾಗುತ್ತೆ. ತುಂಬ ಹತ್ರ ಹೋದ್ರೂ ಬಾಲ್ ನಮ್ಗೆ ಇಲ್ಲಿ ಸಿಕ್ಬಿಡುತ್ತೆ, ನಮ್ಗೆ ಎಕ್ಸ್ಟೆಂಡ್ ಮಾಡೋದಕ್ಕಾಗೋದಿಲ್ಲ, ಅಲ್ಲೇ ಜಾಸ್ತಿ ಕ್ರ್ಯಾಂಪ್ ಆಗೋವಂಥದ್ದು. ಸೊ ತಿಳ್ಕೊಬೇಕಾಗಿರೋದು ನೀಟಾಗಿ ಜಡ್ಜ್ ಮಾಡಿ ಎಷ್ಟು ದೂರ ಹೋಗಬೇಕು ಕೈ ಎಕ್ಸ್ಟೆಂಡ್ ಮಾಡೋದಕ್ಕೆ, ಆ ಥರ ಕೈ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೈ ಎಕ್ಸ್ಟೆಂಡ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ಕೈ ಎಕ್ಸ್ಟೆಂಡ್ ಮಾಡಲಿಲ್ಲ ಅಂದರೆ ಇದು ಕ್ರಾಸ್ ಬ್ಯಾಟ್ ಆಗುತ್ತೆ. ಸೊ ಕ್ರಾಸ್ ಬ್ಯಾಟ್ ಆಗೋದ್ರಿಂದ ನಮಗೆ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ರನ್ಸು ಮಾಡೋದಕ್ಕಾಗೋದಿಲ್ಲ. ಸೊ ಆಬ್ವಿಯಸ್ಲಿ ಕಟ್ ಶಾಟು ಅಟ್ಯಾಕಿಂಗ್ ಶಾಟು, ರನ್ ಮೇಕಿಂಗ್ ಶಾಟು, ರನ್ಸ್ ಹೊಡೆಯೋದಕ್ಕೆ ಅಂತಲೇ ಕಟ್ ಶಾಟ್ ಆಡೋವಂಥದ್ದು. ಹಾಗಾಗಿ ನಾವು ಪವರ್ಫುಲ್ ಶಾಟ್ಸ್ ಹೊಡಿಬೇಕು ಅಂದರೆ ನಾವು ಫುಲ್ ಆರ್ಮ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಬೇಕಾಗುತ್ತೆ. ಇನ್ನೊಂದು ಕ್ವಶನು, ಸೊ ಕಟ್ ಶಾಟು ಟಾಪ್ ಆ್ಯಂಡ್ ಶಾಟ ಅಥವಾ ಬಾಟಮ್ ಆ್ಯಂಡ್ ಶಾಟ? ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ, ಈಗಲೇ ಹೇಳ್ತೀನಿ. ಇದು ಬಾಟಮ್ ಆ್ಯಂಡ್ ಶಾಟು. ಯಾವುದೇ ಶಾಟ್ ಸ್ಕ್ವೈರ್ ಆಫ್ ದ ವಿಕೆಟ್ ನಾವು ಯಾವುದೇ ಶಾಟ್ ಆಡಿದ್ರೂ ಅದು ಬಾಟಮ್ ಆ್ಯಂಡ್ ಶಾಟ್ ಆಗುತ್ತೆ. ಸೊ ಅದು ಕಟ್ ಶಾಟ್ ಆಗಿರ್ಬೋದು, ಫುಲ್ ಶಾಟ್ ಆಗಿರ್ಬೋದು, ಅಥವಾ ಸ್ವೀಪ್ ಆಗಿರ್ಬೋದು. ಸೊ ಇಲ್ಲಿ ಬಾಟಮ್ ಆ್ಯಂಡೇ ಡಾಮಿನೇಷನ್. ಸೊ ನಿಮಗೆ ಡ್ರೈವ್ಸ್ಗೆ ಅಂತ ಬಂದಾಗ ಎಕ್ಸ್ಪ್ಲೇನ್ ಮಾಡಿದೆ. ಮುಂದೆ ಡ್ರೈವ್ಸ್ ಏನು ಹೇಳ್ತೀವಿ, ಫ್ರಂಟ್ ಆಫ್ ದ ವಿಕೆಟ್ಸ್ ಏನು ಆಡ್ತೀವಿ, ಟಾಪ್ ಆ್ಯಂಡ್ ಡಾಮಿನೇಷನು 70% ಇದ್ದರೆ 30% ಸಪೋರ್ಟ್ ಕೊಡೋದು ಬಾಟಮ್ ಆ್ಯಂಡು. ಹಾಗೆ ಇಲ್ಲಿ ನಮಗೆ ಕಟ್ ಶಾಟು ಅಥವಾ ಫುಲ್ ಶಾಟ್ಗೆ ಡಾಮಿನೇಷನ್ನು ಬಾಟಮ್ ಆ್ಯಂಡು 70% ಇದ್ದರೆ 30% ಕಂಟ್ರೋಲ್ ಕೊಡೋದು ಟಾಪ್ ಆ್ಯಂಡ್. ಸೊ ಈ ರೀತಿ ವರ್ಕ್ ಆಗುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಸೀಕ್ರೆಟ್ಸು ಕಟ್ ಶಾಟ್ಗೆ. ಸೊ ಕಟ್ ಶಾಟು. ಇನ್ನು ಅಪ್ಪರ್ ಕಟ್ಗೆ ಹೋದರೆ, ಅಪ್ಪರ್ ಕಟ್ಟಲ್ಲಿ ಇಲ್ಲಿ ಬಾಡಿ ಹತ್ರ ಇದ್ದರೆ ನಾವು ಬರೀ ಗೈಡ್ ಮಾಡಬೇಕಾಗುತ್ತೆ. ಆಲ್ರೆಡಿ ಬಾಲ್ ಪೇಸ್ ಇರುತ್ತೆ, ನಾವು ಗೈಡ್ ಮಾಡಬೇಕಾಗುತ್ತೆ. ತುಂಬ ಸ್ವಲ್ಪ ಆಚೆ ಇತ್ತು ಅಂದರೆ
ನಾರ್ಮಲ್ ಕನ್ವೆನ್ಷಿಯಲ್ ಕಟ್ ಶಾಟ್ ರೇಂಜಲ್ಲಿ ಇತ್ತು ಅಂದರೆ ನಾವು ಇಲ್ಲಿ ಟಚ್ ಮಾಡಿದ್ರೆ ಬಾಲ್ ಇಲ್ಲೇ ನಿಂತ್ಕೊಳ್ಳುತ್ತೆ, ಹೋಗೋದೇ ಇಲ್ಲ. ಟಚ್ ಮಾಡಿದ್ರೆ ಅದು ಹೋಗಲ್ಲ. ಸೊ ಸ್ವಲ್ಪ ರೂಮ್ ಇರೋದ್ರಿಂದ ನಮಗೆ ಇಲ್ಲಿಂದ ಹೊಡಿಬೇಕಾಗತ್ತೆ. ಸೊ ಹೊಡೆದಾಗ ಇಂಪ್ಯಾಕ್ಟಲ್ಲಿ ನಮಗೆ ಜಾಸ್ತಿ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಇಲ್ಲಿ ಬಾಡಿ ಹತ್ರ ಇದ್ದರೆ ಬರೀ ಗೈಡ್ ಮಾಡಬೇಕು, ಸ್ವಲ್ಪ ದೂರ ಇತ್ತು ಅಂದರೆ ಹೊಡಿಬೇಕಾಗತ್ತೆ ಬಾಲ್ಗೆ, ಆಗಲೇ ನಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು. ಸೊ ಇದು ಸೀಕ್ರೆಟ್ಸು ಒಂದು ಕಟ್ ಶಾಟ್ಸ್ಗೆ ನೀವು ತಿಳ್ಕೊಬೇಕಾಗಿರೋದು. ಇನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ? ಸೊ ಪ್ರತಿ ಸಲ ಹೇಳ್ದಂತೆ ಕಟ್ ಶಾಟು ಶ್ಯಾಡೋ ಕೂಡ ಮಾಡ್ಬೋದು. ಶ್ಯಾಡೋ ಪ್ರಾಕ್ಟೀಸ್ ಏನು, ನನಗೆ ಬಾಲ್ ಕೂಡ ಬೇಕಾಗಿಲ್ಲ, ನನ್ನ ಬಾಲ್ ಬೇಕಾಗಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ತೀನಿ ನಾನು ಇಲ್ಲಿ ನನ್ನ ಶೋಲ್ಡರ್ನ ಲಾಕ್ ಮಾಡಿ ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ತೀನಿ. ಇನ್ನೊಂದು ತಿಳ್ಕೊಬೇಕಾಗಿರೋದು ಅಂದರೆ ಕೀ ಪಾಯಿಂಟ್ಸ್ಗಳು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ, ಒಂದು ನಮ್ಮ ಶೋಲ್ಡರ್ನ ಫಸ್ಟು ಅಲೈನ್ ಮಾಡಬೇಕಾಗುತ್ತೆ, ಹೀಗೆ ಕಾಕ್ ಮಾಡಬೇಕಾಗುತ್ತೆ. ನನ್ನ ಬ್ಯಾಟ್ ಅಬ್ಸರ್ವ್ ಮಾಡಿದ್ರೆ ನನ್ನ ಶೋಲ್ಡರ್ ಮೇಲಿದೆ, ಇಲ್ಲಿಂದ ನಾನು ಕಾಲು ತೊಗೊಂಡೋಗಿ ಶೋಲ್ಡರಿಂದ ಇಲ್ಲಿ ಬಾಟಮ್ ಎಂಡ್ ಎಕ್ಸ್ಟೆಂಡ್ ಆಗುತ್ತೆ, ಇದು ಬಾಟಮ್ ಎಂಡ್ ಎಕ್ಸ್ಟೆಂಡ್ ಆಗುತ್ತೆ. ಇದು ಕೀ ಪಾಯಿಂಟ್ಸು ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ತಿಳ್ಕೊಬೇಕಾಗುತ್ತೆ. ಸೊ ಹೀಗೆ ಸ್ಟ್ಯಾಡೋಯಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು. ಓಕೆ, ಕ್ಲೋಸ್, ಶೋಲ್ಡರ್ ಅಬವ್ ಮೇಲಿದೆ, ಬಾಲ್ ನನಗೆ ಕಾಣ್ತಿದೆ, ಇಲ್ಲಿಗೆ ಬಂದಿದೆ ಅಂತ ನಂಗೆ ಫೀಲ್ ಆಗ್ತಿದೆ. ಸೊ ಇಲ್ಲಿಂದ ಎಕ್ಸ್ಟೆಂಡ್, ಬಾಟಮ್ ಎಂಡಿಂದ ಎಕ್ಸ್ಟೆಂಡ್. ಫ್ರಂಟ್ ಓನಿಂದ ನೋಡ್ಕೊಳ್ಳೋದಾದರೆ ಇಲ್ಲಿಂದ ಕ್ಲೋಸ್, ಅಪ್, ಎಕ್ಸ್ಟೆಂಡ್, ಇದು ಶ್ಯಾಡೋ ಪ್ರಾಕ್ಟೀಸು. ಇನ್ನು ಒಂದು ಸ್ಟೆಪ್ ಮುಂದೆ ಹೋಗೋದಾದರೆ ಕರೆಕ್ಟಾಗಿ ಬಾಲ್ ಫೀಟ್ ಔಟ್ ಮಾಡೋರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಶ್ಯಾಡೋಗೆ ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ, ಬಟ್ ಇಲ್ಲಿ ಟೈಮ್ಗೆ ಕರೆಕ್ಟಾಗಿ ಆಡಬೇಕಾಗಿರೋದ್ರಿಂದ ಟೈಮಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬಾಲ್ ಫೀಟರು ಕರೆಕ್ಟಾಗಿದ್ದಾಗ ನಾವು ಬಾಲ್ನ ಹಾಕ್ಸ್ಕೋಬೋದು. ಸೊ ಅಲ್ಲಿ ನೀವು ಕಟ್ ಶಾಟಲ್ಲಿ ಶ್ಯಾಡೋಲ್ಲಿ ಏನು ನೋಡಿದ್ರಿ ಅದೇ ಸೇಮ್ ಥಿಂಗು. ಇಲ್ಲಿ ನಾನು ಬಾಲ್ ನೀವು ಡೌಟ್ ಬಂದಿರ್ಬೋದು ನಾನು ಹೇಗೆ ಯಾಕೆ ಈ ಥರ ಕ್ಲೋಸ್ ಮಾಡಬೇಕಾಗುತ್ತೆ ಅಂತ. ಸೊ ಕ್ಲೋಸ್ ಮಾಡೋದು ಕೂಡ ಟೈಮಿಂಗೆ. ಬಾಲ್ ಟ್ರಾವೆಲ್ ಆಗ್ತಿದೆ ಅಂದಾಗ, ಬಾಲ್ ನೋಡ್ತಿದ್ದಾಗ ನನಗಿಲ್ಲಿ ನನ್ನ ಥರ್ಡ್ ಐ ಅಂದರೆ ನನ್ನ ಎಲ್ಬೋ ಅಂದ್ಕೊಳ್ಳಿ. ಸೊ ಎಲ್ಬೋ ಇಲ್ಲಿ ಪಾಯಿಂಟ್ ಆಗ್ತಾ ಇರುತ್ತೆ, ಬಾಲ್ ಇಲ್ಲಿ ಬಂದಾಗ ನನಗೆ ಎಲ್ಬೋ ಇಲ್ಲಿರುತ್ತೆ. ಸೊ ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಥರ್ಡ್ ಐ ಬಾಲ್ ಫಾಲೋ ಮಾಡ್ತಾ ಇರೋದು, ನನ್ನ ಎಲ್ಬೋ ಹೆಡ್ಡಲ್ಲೇ ಇದೆ, ಎಲ್ಬೋ ಫಾಲೋ ಆಗಿದೆ, ಇಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ. ಸೊ ಬಾಲ್ ಬಂದಾಗ ಯಾವ ರೀತಿ ಆಗುತ್ತೆ ನೋಡೋಣ. ಕ್ಲೋಸ್. ಸೊ ಇದು ಇನ್ನೊಂದು ಬಾಲ್ ಇದೆಯಾ, ಎಷ್ಟು ದೂರ ಟಚ್ ಮಾಡಬೇಕು ಅಷ್ಟೇ ದೂರ ಟಚ್ ಮಾಡಬೇಕು. ಅಫ್ಕೋರ್ಸ್ ಇದು ಆಡ್ತಾ ಬರುತ್ತೆ. ಸೊ ಅದಕ್ಕೆ ಪ್ರಾಕ್ಟೀಸು ಪ್ರತಿಯೊಂದೂ ಕಲಿಯೋದು, ಪ್ರತಿಯೊಂದೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಇದೆ. ಸೊ ಗುಡ್ ಲಕ್, ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಇಂಪ್ರೂವಿಂಗ್. ಇದು ಅಟ್ಯಾಕಿಂಗ್ ಶಾಟಾಗಿ ಅಟ್ಯಾಕೇ ಮಾಡಬೇಕಾಗುತ್ತೆ. ಗುಡ್ ಲಕ್.